ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅಂದು ಕಾಲೇಜಿನಲ್ಲಿ ಲೆಕ್ಚರ್ಸ್ ಎಲ್ಲರ ಮೀಟಿಂಗ್ ಇತ್ತು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಆವರಣದಲ್ಲಿ ಅಲ್ಲಲ್ಲಿ ಕುಳಿತಿದ್ದರು ಪುಸ್ತಕ ಹಿಡಿದುಕೊಂಡು. ಶ್ರೀನಿಕಾ ಆವರಣದಲ್ಲೇ ಮರದ ಕೆಳಗೆ ತನ್ನ ಗೆಳತಿಯರ ಜೊತೆ ಕುಳಿತಿದ್ದಳು ಮಾತನಾಡುತ್ತಾ. ಅವಳ ಕೈಯಲ್ಲೂ ಪುಸ್ತಕವಿತ್ತು. ಮೀಟಿಂಗ್ ಮುಗಿದ ನಂತರ ಎಲ್ಲ ಲೆಕ್ಚರ್ಸ್ ಮೀಟಿಂಗ್ ಹಾಲ್ನಿಂದ ಹೊರಬರುತ್ತಿದ್ದರು. ಶ್ರೀನಿಕಾಳ ಲಕ್ಷ್ಯ ಅಲ್ಲಿಯೇ ಇತ್ತು, ಕೃಷ್ಣ ಬರುವುದನ್ನು ನೋಡಲೆಂದೇ. ಅವಳಂದುಕೊಂಡಂತೆಯೇ ಹೊರಬಂದ ಕೃಷ್ಣ. ಅವನನ್ನು ನೋಡಿದ ಶ್ರೀನಿಕಾಳ ಕಣ್ಣುಗಳು ತೀಕ್ಷ್ಣವಾದವು. ಯಾವಾಗಲೂ ಅವನ ಪಕ್ಕದಲ್ಲಿ ವೇದಿರುತ್ತಿದ್ದ. ಆದರೆ ಅಂದು ಅವನ ಪಕ್ಕದಲ್ಲಿ ಬೇರೆಯ ವಿಭಾಗಕ್ಕೆ ಹೊಸದಾಗಿ ಬಂದ ಲೆಕ್ಚರ್ ಒಬ್ಬಳು ಇದ್ದಳು. ಬೆಳ್ಳನೆಯ ಮುಖದ ಆ ಹುಡುಗಿ ನೋಡಲು ಸುಂದರವಾಗಿದ್ದಳು. ಅವಳ ಜೊತೆ ಮಾತನಾಡುತ್ತಾ ನಗುತ್ತಾ ಹೊರಬಂದ ಕೃಷ್ಣನಿಗೆ ಶ್ರೀನಿಕಾ ತನ್ನನ್ನು ನೋಡುತ್ತಿದ್ದಾಳೆಂಬುದು ಗೊತ್ತಿರಲೇ ಇಲ್ಲ. ಗೊತ್ತಿದ್ದರೂ ಅವ ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಅವನೊಬ್ಬ ಲೆಕ್ಚರ್ ಎಂದ ಮೇಲೆ ಬೇರೆಯ ವಿಭಾಗದ ಲೆಕ್ಚರನ್ನು ಮಾತನಾಡಿಸುವುದು ಸಾಮಾನ್ಯ. ಆ ಹುಡುಗಿ ಕಾಲೇಜ್ಗೆ ಲೆಕ್ಚರ್ ಆಗಿ ಹೊಸದಾಗಿ ಸೇರಿದ್ದಳು. ಹಾಗಾಗಿ ಕೃಷ್ಣನ ಜೊತೆ ಮಾತನಾಡುತ್ತಿದ್ದಳಷ್ಟೇ. ಆದರೆ ಅದನ್ನು ತಿಳಿಯದ ಶ್ರೀ ಅವನ ಮೇಲೆ ಕೋಪಗೊಂಡಳು. ತಾನು ಮೊದಲು ಹೇಳಿದ್ದ ಮಾತಿಗೆ ಇವನು ತಪ್ಪಿದ್ದನಲ್ಲ ಎಂದು. ಎದ್ದು ನಿಂತವಳೇ ಅವನನ್ನೇ ದಿಟ್ಟಿಸಿದಳು ಕೋಪದಿಂದ. ಅವ ತನ್ನನ್ನು ನೋಡುವನೇನೋ ಎಂದುಕೊಂಡು. ಕೃಷ್ಣ ಆ ಲೇಡಿ ಲೆಕ್ಚರ್ ಜೊತೆ ಮಾತನಾಡುತ್ತಾ ಕಾರಿಡಾರಿನಲ್ಲಿ ನಡೆಯುತ್ತಾ ಸ್ಟಾಫ್ ರೂಮ್ ಕಡೆ ಹೊರಟಿದ್ದ. ಅವನಿಗೆ ಗೊತ್ತಿರಲಿಲ್ಲ ಶ್ರೀನಿಕಾ ಅಲ್ಲಿಯೇ ಮುಂದೆ ಆವರಣದಲ್ಲಿದ್ದಾಳೆಂದು. ಇನ್ನೇನು ಅವಳ ಕಣ್ಣಿಂದ ಸರಿದು ಹೋಗಬೇಕೆನ್ನುವಷ್ಟರಲ್ಲಿ ಅವಳು ನಿಂತಿದ್ದ ಕಡೆ ತನ್ನ ಗಮನ ಹರಿಸಿದ. ಕೈಕಟ್ಟಿ ನಿಂತು ಕೋಪದಲ್ಲಿ ಕಣ್ಣು ದೊಡ್ಡದು ಮಾಡಿ ಅವನನ್ನೇ ನೋಡುತ್ತಾ ನಿಂತಿದ್ದ ಶ್ರೀಯ ಕೋಪ ಅವನಿಗೆ ಅರ್ಥವಾಗಿಯೇ ಬಿಟ್ಟಿತು. ಆದರೆ ಏನೂ ಮಾಡಲಾಗದ ಪರಿಸ್ಥಿತಿ ಅವನದ್ದು. ಈ ಹುಡುಗಿಗೆ ಕೋಪ ಬಂದಿದೆ ಮನದಲ್ಲಿ ಎಂದುಕೊಳ್ಳುತ್ತಲೇ ಮುಂದೆ ನಡೆದು ಬಿಟ್ಟ. ಶ್ರೀನಿಕಾಳ ಕೋಪ ಹೆಚ್ಚಾಯಿತು. ಅವ ಹಾಗೆ ಹೋಗಿದ್ದನ್ನು ನೋಡಿ. ಅವಳು ನಿಜವಾಗ್ಲೂ ಕೋಪ ಮಾಡ್ಕೊಂಡಿರ್ತಾಳೆ ನನ್ನ ಮೇಲೆ ಎಂದ ಕೃಷ್ಣ ಕಾಲೇಜಿನ ಸುತ್ತಲೂ ಶ್ರೀನಿಕಾಳನ್ನೇ ಹುಡುಕುತ್ತಾ ನಡೆಯುತ್ತಿದ್ದ ಕ್ಯಾಂಟೀನಿನ ಕಡೆ. ಕಿಟಿ, ಇದು ಕಾಮನ್ ಸೆನ್ಸ್ ಕಣೋ, ಇದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದಿಲ್ಲ ಅನಿಸುತ್ತೆ, ಅವಳು ತುಂಬ ಬೋಲ್ಡ್ ಅವಳು ಎಂದ ವೇದ್ ಅವನ ಪಕ್ಕದಲ್ಲೇ ನಡೆಯುತ್ತಿದ್ದ ಶ್ರೀನಿಕಾ ಕಾಣುವಳೇನೋ ಎಂದು ತಾನು ಹುಡುಕುತ್ತಲೇ. ಅವತ್ತು ಒಂದು ಹುಡುಗಿ ಜೊತೆ ಮಾತಾಡ್ತಾ ನಿಂತಾಗಲೇ ಕೋಪ ಮಾಡಿಕೊಂಡು ಆ ಹುಡುಗಿಗೆ ಜೋರು ಮಾಡಿದ್ಲು, ನೆನಪಿಲ್ವಾ ನಿನಗೆ? ಇನ್ನೂ ನೀನೇ ಹೇಳ್ತೀಯ ಯಾವ ಹುಡುಗಿರನೂ ನನ್ನ ಹತ್ರ ಬರೋಕ್ಕೆ ಅವಳು ಬಿಡೋದಿಲ್ಲ ಅಂತ. ಹೌದು, ಅದು ನಿಜಾನೇ. ಅಂದರೆ ಶ್ರೀನಿಕಾ ಇವತ್ತು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಆಯಿತು. ಖಂಡಿತ ಕೋಪ ಬಂದಿದೆ ಅವಳಿಗೆ, ಇಲ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕಣ್ಣು ಮುಂದೆ ಬರ್ತಿದ್ಲು ಎಂದ ಕೃಷ್ಣ ಕ್ಯಾಂಟೀನ್ ಮೆಟ್ಟಿಲು ಹತ್ತುತ್ತಿದ್ದಂತೆ ಅದೇ ಮೆಟ್ಟಿಲು ಇಳಿದು ಅವನಿಗೆ ಎದುರಾದಳು ಶ್ರೀ. ಅವಳನ್ನು ಕಂಡ ಕೃಷ್ಣ, ಶ್ರೀನಿಕಾ ಕೇಳಿಲಿ ಎಂದ. ಅವಳು ಅವನನ್ನು ನೋಡದೆ ಎತ್ತಲೋ ನೋಡುತ್ತಾ ಕೋಪದ ಮುಖ ಹೊತ್ತು ನಿಂತಳು. ಕೋಪ ಮಾಡ್ಕೊಂಡಿದ್ಯಾ ನನ್ನ ಮೇಲೆ ಕೇಳಿದ ಕೃಷ್ಣನಿಗೆ ಅವಳ ಕೋಪ ಸಹಿಸಲಾಗದ್ದು. ಇದು ಕಾಲೇಜ್ ಸರ್, ನಮ್ಮಿಬ್ಬರ ಮಾತು ಕಾಲೇಜ್ ಮುಗಿದ್ಮೇಲೆ. ಅವನೇ ಹೇಳಿದ್ದ ಮಾತನ್ನು ಅವನನ್ನು ನೋಡದೆ ಎಂದವಳು ನಡೆದು ಬಿಟ್ಟಳು. ಕೃಷ್ಣ ಅವಳನ್ನೇ ನೋಡುತ್ತಾ ನಿಂತ. ಕಿಟ್ಟಿ, ನಿನಗೆ ಕೋಪನೇ ಬರೋದಿಲ್ಲ, ಆದರೆ ಅವಳು ನೀನು ಒಂದು ಜನ್ಮಕ್ಕಾಗುವಷ್ಟು ಕೋಪನ ಒಂದೇ ಸಲಕ್ಕೆ ಹೊತ್ಕೊಂಡಿದ್ದಾಳೆ ನೋಡು ಎಂದ ವೇದ್ ಅವನನ್ನು ಛೇಡಿಸಿ. ಅವಳು ಕೋಪ ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ವೇದ್. ಯಾವಾಗ ಅವಳ ಜೊತೆ ಮಾತಾಡ್ತೀನೋ, ಯಾವಾಗ ಅವಳನ್ನು ಸಮಾಧಾನ ಮಾಡ್ತೀನೋ ಅಂತ ಅನ್ನಿಸ್ತಿದೆ ಎಂದ ಕೃಷ್ಣನಿಗೆ ಸಂಕಟವೇ. ಕಿಟ್ಟಿ, ನೀನೇನೋ ತಪ್ಪು ಮಾಡಿಲ್ವಲ್ಲ, ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ ಎನ್ನುತ್ತಾ ವೇದ್ ಕ್ಯಾಂಟೀನಿನ ಒಳಗೆ ನಡೆದ. ಕೃಷ್ಣ ಅವನ ಹಿಂದೆ ನಡೆದು ಟೇಬಲ್ ಮುಂದೆ ಕುಳಿತ. ಅವಳು ನನ್ನಿಂದ ದೂರ ಆದರೆ ಅಂತ ಭಯ. ಸೋತವನಂತೆ ಎಂದ ಕೃಷ್ಣನ ಮಾತು ವೇದ್ಗೆ ಅಚ್ಚರಿ. ಕಿಟ್ಟಿ, ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಅವಳ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋದು ಯಾಕೆ? ಅವಳಿಗೆ ಅರ್ಥ ಮಾಡಿಸು, ನೀನು ಅವಳನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸೋಕ್ಕಾಗೋಲ್ಲ ಅಂತ. ಅದು ಅವಳಿಗೆ ಅರ್ಥ ಆದಾಗ ಅವಳು ಕೋಪ ಮಾಡ್ಕೊಳ್ಳೋದಿಲ್ಲ ನಿನ್ನ ಮೇಲೆ. ಹಾಂ ಎಂದಷ್ಟೇ ಮನಸ್ಸಿಲ್ಲದೆ ಊಟ ಮಾಡಿದ ಕೃಷ್ಣನಿಗೆ ಅವಳ ಜೊತೆ ಮಾತನಾಡುವವರೆಗೂ ಸಮಾಧಾನವಿಲ್ಲ. ಸಂಜೆಯಾದರೂ ಶ್ರೀ ಅವನ ಕಣ್ಣಿಗೆ ಕಾಣಲೇ ಇಲ್ಲ. ಅವರ ಕ್ಲಾಸಿಗೆ ಇವ ಹೋಗಿರಲಿಲ್ಲ.
ಎಲ್ಲಿ ಭೇಟಿಯಾಗುವುದೆಂದು ಮೆಸೇಜ್ ಬಂದಿದೆಯೇನೋ ಎಂದು ಫೋನ್ ಚೆಕ್ ಮಾಡುತ್ತಲೇ ಇದ್ದ ಪದೇ ಪದೇ. ಕಾಲೇಜ್ ಮುಗಿಯುವ ಹೊತ್ತಿಗೆ ಅವಳಿಂದ ಮೆಸೇಜ್ ಬರಲೇ ಇಲ್ಲ. ಕಾಲೇಜಿನ ಎಲ್ಲೂ ಅವಳು ಅವನ ಕಣ್ಣಿಗೆ ಕಾಣಲೇ ಇಲ್ಲ. ಹುಡುಕಿದಾಗ ಕೃಷ್ಣನ ಆತಂಕ ಜಾಸ್ತಿಯೇ ಆಯಿತು ಅವಳು ಕಾಣದ್ದನ್ನು ನೋಡಿ. ವೇದ್, ಅವಳು ಎಲ್ಲಿನೂ ಕಾಣ್ತಿಲ್ಲ, ಎಲ್ಲಿ ಬರಬೇಕು ಅಂತ ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿದರೆ ಪಿಕ್ ಮಾಡ್ತಿಲ್ಲ ಎಂದ ಕೃಷ್ಣನ ಮುಖದಲ್ಲಿ ಆತಂಕವೇ ಇತ್ತು. ಕಿಟಿ, ಕೂಲ್ ಡೌನ್, ಇಲ್ಲೇ ಎಲ್ಲೋ ಇರ್ತಾಳೆ, ಕಾಲೇಜ್ ಮುಗಿತಲ್ಲ, ಕಾಣ್ತಾಳೆ ಇರು ಎಂದ ವೇದ್ ಕಾರಿಡಾರ್ನಲ್ಲಿ ನಿಂತು ಕಾಲೇಜ್ ಸುತ್ತಲೂ ನೋಡುತ್ತಿದ್ದ. ಶ್ರೀನಿಕಾ ಕಾಣುವಳೇನೋ ಎಂದು ಕೃಷ್ಣನು ಅವನ ಜೊತೆ ನೋಡುತ್ತಿದ್ದ. ವಿದ್ಯಾರ್ಥಿಗಳೆಲ್ಲ ಗೇಟ್ ದಾಟಿ ಮನೆಯ ಕಡೆ ಹೆಜ್ಜೆ ಹಾಕುತ್ತಿದ್ದರು. 5-10 ನಿಮಿಷದ ನಂತರ ಕಂಡಳು ಶ್ರೀ ಅವನ ಕಣ್ಣಿಗೆ. ಎಲ್ಲಿಂದಲೋ ಬಂದವಳು ಅವನ ಹತ್ತಿರವೇ ನಡೆದು ಬರುತ್ತಿದ್ದಳು. ಅವಳನ್ನು ಕಂಡ ಕೃಷ್ಣ ಕೊಂಚ ನಿರಾಳನಾಗಿ ಅವಳನ್ನೇ ನೋಡುತ್ತಾ ನಿಂತ. ಬಾಯ್ ಸರ್ ಎಂದಳು ಅವನ ಹಿಂದೆ ಬಂದ ಆ ಲೇಡಿ ಲೆಕ್ಚರರ್. ತಟ್ಟನೆ ಹಿಂದೆ ತಿರುಗಿದರು ಇಬ್ಬರು. ಕೃಷ್ಣ ಪೆಚ್ಚಾಗಿ ಹಾಂ ಎಂದ. ಅವಳು ಚಂದದ ನಗೆಯೊಂದಿಗೆ ಮುಂದೆ ನಡೆದು ಹೋದಳು. ವೇದ್ ಶ್ರೀನಿಕಾಳನ್ನೊಮ್ಮೆ ನೋಡಿದ ತಿರುಗಿ. ಅವಳಾಗಲೇ ಅವರ ಹತ್ತಿರವೇ ಇದ್ದಳು. ಲೇಡಿ ಲೆಕ್ಚರ್ ಬಾಯ್ ಎಂದಿದ್ದು ಅವಳಿಗೆ ಕೇಳಿಯಾಗಿತ್ತು. ಕಡಿಮೆಯಾಗಿದ್ದ ಅವಳ ಕೋಪ ಹೆಚ್ಚಾಯಿತು. ಅವಳ ಮುಖ ನೋಡಿ ವೇದ್ ಕೃಷ್ಣನನ್ನು ನೋಡುತ್ತಾ ತನ್ನ ಒಂದೇ ಕೈಯಿಂದ ಮುಖ ಮುಚ್ಚಿಕೊಂಡ. ಕಿಟಿ, ಮುಗಿತೀನು ನಿನ್ನ ಕತೆ ಎಂದ ನಗುತ್ತಾ. ಶ್ರೀನಿಕಾ ಅದು ಎಂದ ಕೃಷ್ಣ ಶ್ರೀನಿಕಾಳನ್ನು ನೋಡುತ್ತಾ. ಮುಖವನ್ನು ಮತ್ತೆ ಕೋಪದಿಂದ ತಿರುಗಿಸಿಕೊಂಡು ನಡೆದು ಬಿಟ್ಟಳು ಶ್ರೀ ಕ್ಯಾಂಟೀನಿನ ಕಡೆ. ಶ್ರೀನಿಕಾ ಲಿಸನ್ ಕೂಗಿದ ಕೃಷ್ಣನ ಧ್ವನಿ ಕೇಳಿಯೂ ಕೇಳದಂತೆ ನಡೆದವಳನ್ನು ನೋಡಿ ಕೃಷ್ಣ ವೇದ್ನತ್ತ ತಿರುಗಿದ. ಏನು ಮಾಡಲಿ ಎಂಬಂತೆ. ನನ್ನ ಮುಖ ಏನೋ ನೋಡ್ತೀಯಾ, ಹೋಗು ಸಮಾಧಾನ ಮಾಡು ಅವಳನ್ನು ನಗುತ್ತಲೇ ಎಂದ ವೇದ್. ನೀನು ಮನೆಗೆ ಹೋಗಿರು ಎಂದ ಕೃಷ್ಣ ಶ್ರೀನಿಕಾ ನಡೆದತ್ತ ಹೆಜ್ಜೆ ಹಾಕಿದ. ಅವಳನ್ನು ಹುಡುಕುತ್ತಲೇ ಕ್ಯಾಂಟೀನಿಗೆ ಹೆಜ್ಜೆ ಇಟ್ಟವನಿಗೆ ಕಂಡಳು ಶ್ರೀ ಅಲ್ಲೇ ಮೂಲೆಯೊಂದರಲ್ಲಿ ಮುಖ ಊದಿಸಿಕೊಂಡು ಎತ್ತಲೋ ನೋಡುತ್ತಾ. ಕೋಪದಲ್ಲಿ ಕುಳಿತವಳನ್ನು ಕಂಡ ಕೃಷ್ಣ ನಿಟ್ಟುಸಿರು ಬಿಟ್ಟ ಅವಳತ್ತ ನಡೆದ. ಕ್ಯಾಂಟೀನಿನಲ್ಲಿ ಕೆಲಸ ಮಾಡುವ ಹುಡುಗರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಅಲ್ಲಿ. ಶ್ರೀನಿಕಾ ಕರೆದ. ಅವಳು ಕುಳಿತಿದ್ದ ಟೇಬಲ್ ಮುಂದೆ ಬಂದು ನಿಂತು. ಯಾಕೆ ಬಂದ್ರಿ ಇಲ್ಲಿಗೆ? ಅವಳು ಯಾರೋ ಬಾಯ್ ಅಂತ ಹೇಳಿದ್ಲಲ್ಲ ನಿಮಗೆ, ಹೋಗಿ ಅವಳ ಜೊತೆನೆ ಕೋಪದಲ್ಲಿ ಎಂದಳು. ಶ್ರೀನಿಕಾ ಅವರು ಲೆಕ್ಚರ್, ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂದಮೇಲೆ ಈ ಹಾಯ್ ಬಾಯ್ ಎಲ್ಲ ಕಾಮನ್ ಎಂದ ಸಮಾಧಾನದಿಂದ. ಅವಳು ಅವನ ಮಾತು ಸರಿ ಎನಿಸಿದರೂ ಸುಮ್ಮನೆ ಕುಳಿತಳು ಅವನನ್ನು ನೋಡದೆ. ಅವಳ ಮುಂದಿದ್ದ ಚೇರ್ ಎಳೆದು ಕುಳಿತ. ಅವಳು ತನ್ನ ಒಂದೇ ಮಾತಿಗೆ ಸುಮ್ಮನಾಗುವವಳಲ್ಲ ಎಂದು. ರಾಮು 2 ಕಾಫಿ ತಗೊಂಡು ಬಾ ಕ್ಯಾಂಟೀನಿನ ಹುಡುಗನನ್ನು ಕೂಗಿ ಹೇಳಿದ. ನನಗೇನು ಬೇಕಾಗಿಲ್ಲ ಎಂದಳು ಅವನನ್ನು ನೋಡಿ. ಶ್ರೀನಿಕಾ, ನಿನಗೆ ನಾನು ಆ ಲೆಕ್ಚರ್ ಜೊತೆ ಮಾತಾಡಿದೆ ಅಂತ ಕೋಪ ಅಲ್ವಾ ಕೇಳಿದ ಪ್ರೀತಿಯಿಂದ ಅವಳನ್ನೇ ನೋಡುತ್ತಾ. ಅವಳ ಕೋಪ ನೋಡಿ ಅವನಿಗಿದ್ದ ಆತಂಕವನ್ನು ಅವ ತೋರಿಸಿಕೊಳ್ಳಲೇ ಇಲ್ಲ ಅವಳ ಮುಂದೆ. ಇನ್ನೂ ಕೇಳ್ತಿದ್ದೀರಾ ಕೊಂಚ ಜೋರಾಗಿಯೇ ಕೇಳಿದಳು. ಅವಳ ಜೋರು ಧ್ವನಿಗೆ ಕಣ್ಣು ಕಿವುಚಿದ ಕೃಷ್ಣ. ನಾನಾಗಿ ಅವ್ರ ಜೊತೆ ಮಾತಾಡಿಲ್ಲಮ್ಮ, ಅವರಾಗೆ ಮಾತಾಡಿಸಿದ್ದು. ಹೊಸದಾಗಿ ಬಂದಿದ್ದಾರೆ ಅಂತ ಅದಕ್ಕೆ ಎಲ್ರನ್ನೂ ಪರಿಚಯ ಮಾಡ್ಕೋತಿದ್ರು ಅಷ್ಟೇ. ಇದ್ದದ್ದನ್ನು ಹೇಳಿದ. ಅಂದಮೇಲೆ ನೀವು ಅವಳ ಜೊತೆ ಸೀರಿಯಸ್ ಆಗಿ ಮಾತಾಡಬೇಕು, ನಗ್ತಾ ಮಾತಾಡೋದು ಯಾಕೆ? ಅವನನ್ನು ನೋಡಿ ಕೇಳಿದವಳ ಮುದ್ದು ಮುಖದ ಕೋಪ ಅವನಿಗಿಷ್ಟವಾಗಿ ನಕ್ಕ. ಅವನ ಕೆನ್ನೆಯಲ್ಲಿ ಮೂಡಿದ ಗುಳಿ ನೋಡಿದವಳೆ. ನೋಡಿ ನೋಡಿ ನೀವು ಹೀಗೆ ನಗ್ತಾ ಮಾತಾಡ್ತೀರಾ, ನಿಮ್ಮ ಈ ಗುಳಿ ನೋಡಿನೇ ಹುಡುಗಿರು ನಿಮ್ಮ ಹಿಂದೆ ಬರ್ತಾರೆ ಅಳುವ ಮುಖ ಮಾಡಿ ಎಂದಳು. ಅವ್ರು ಬರ್ತಾರೋ ಬಿಡ್ತಾರೋ, ಆದರೆ ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ನೋಡಲ್ವಲ್ಲ. ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಎಂದ. ಅದೇಕೋ ಅವನ ಸ್ಪರ್ಶ ಅವಳಿಗೆ ಸುರಕ್ಷಿತವೆನಿಸಿತು. ನಿಜವಾಗ್ಲೂ ಪ್ರಶ್ನೆ ಮಾಡಿ ಕೇಳಿದಳು. ನಿಜವಾಗ್ಲೂ ನಮ್ಮ ನಿನ್ನ ಬಿಟ್ಟು ಬೇರೆ ಯಾರೂ ಬೇಡ ನನಗೆ. ನನ್ನ ಪ್ರೀತಿ, ನನ್ನ ಜೀವನ ಎಲ್ಲನೂ ನೀನೊಬ್ಬಳೇ. ಹಿಡಿದಿದ್ದ ಅವಳ ಕೈಗೆ ತನ್ನ ಕೈ ಬೆಸೆದು ಎಂದ. ಸರ್, ಆದರೂ ನನಗೆ ಕೋಪ ಬರುತ್ತೆ ನಿಮ್ಮನ್ನು ಬೇರೆ ಹುಡುಗಿರ ಜೊತೆ ನೋಡಿದಾಗ. ಕೋಪ ಬಿಟ್ಟು ತನ್ನ ಮನದಲ್ಲಿ ಇದ್ದದ್ದನ್ನು ಹೇಳಿದಳು. ನಾನೇನೋ ಅವ್ರ ಜೊತೆ ಹೋಗಿಬಿಡಲ್ಲ, ಎಷ್ಟೇ ಹುಡುಗಿರು ನನ್ನ ಹಿಂದೆ ಬಂದರೂ ನನಗೆ ನೀನೇ ಬೇಕು ಶ್ರೀ
ಅವ ಶ್ರೀ ಎಂದು ಕರೆಯುತ್ತಲೇ ಅವಳ ಕೋಪ ಇಳಿದು ಅವಳ ಮನದಲ್ಲಿನ ಪ್ರೀತಿ ಎಚ್ಚೆತ್ತಿತ್ತು. ಅವನನ್ನೇ ದಿಟ್ಟಿಸಿದಳು ತನ್ನ ಮನದಲ್ಲಾಗುವ ತಳಮಳದ ಜೊತೆಯೇ. ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಶ್ರೀ? ಕೇಳಿದ ಅವಳ ಕಣ್ಣನ್ನೇ ನೋಡಿ. ಹೌದೆಂಬಂತೆ ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟಳು. ಸರ್, ಕಾಫಿ ಎಂದು ಕ್ಯಾಂಟೀನಿನ ಹುಡುಗ ತಂದಿಟ್ಟ ಟೇಬಲ್ ಮೇಲೆ. ಕೃಷ್ಣ ಹಿಡಿದಿದ್ದ ಅವಳ ಕೈ ಬಿಟ್ಟು ಕಾಫಿ ಕಪ್ಪನ್ನು ಅವಳ ಮುಂದೆ ಸರಿಸಿದ. ಸಾರಿ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ. ಪೆಚ್ಚು ಮುಖ ಹೊತ್ತು ಅವನನ್ನೇ ನೋಡುತ್ತಾ ಎಂದು ಕಾಫಿ ಕಪ್ ಹಿಡಿದಳು. ಯಾಕೆ ಸಾರಿ ಕೇಳ್ತೀಯ? ಪ್ರೀತಿಲಿ ಇದೆಲ್ಲ ಇದ್ದದ್ದೇ. ಇದೆಲ್ಲನೂ ಬಿಟ್ಟು ನಾವು ನಮ್ಮ ಪ್ರೀತಿನ ಗೆಲ್ಲಿಸ್ಬೇಕು. ಅದು ನಿಜವಾದ ಪ್ರೀತಿಗೆ ಸಿಗೋ ಗೆಲುವು. ಹಾಂ, ಆದರೆ ಈಗ ನೀವು ನನಗೆ ಕೋಪ ಬಂದಿದ್ದಕ್ಕೆ ಕಾಣಿಕೆ ಒಪ್ಪಿಸಲೇಬೇಕು. ಕಾಫಿ ಹೀರುತ್ತಾ ಎಂದಳು. ನೀನು ಹೇಳಿದ್ದಕ್ಕೆ ನಾನು ಯಾವತ್ತೂ ಇಲ್ಲ ಅನ್ನಲ್ವಲ್ಲ. ಹೇಳು, ಏನು ಕಾಣಿಕೆ ಕೊಡಲಿ? ಅವನು ಕಾಫಿ ಹೀರುತ್ತಲೇ ಕೇಳಿದ. ನನಗೆ ಬೈಕ್ ಕಲಿಸ್ತೀರಾ? ಈಗ ಕೋಪ ಬಿಟ್ಟು ತುಂಟತನ ಅವಳದ್ದು. ಕೊಂಚ ಯೋಚನೆ ಮಾಡಿದಂತೆ ನಟಿಸಿದವ ಸರಿ ಎಂದು ಬಿಟ್ಟ. ನಿಜವಾಗ್ಲೂ? ಎದ್ದು ನಿಂತು ಖುಷಿಯಲ್ಲಿ ಕೇಳಿದವಳಿಗೆ ಉತ್ಸಾಹ ಹೆಚ್ಚಾಗಿತ್ತು. ಅವ ಮುಗುಳ್ನಕ್ಕ ಅವಳ ಖುಷಿ ಕಂಡು. ಬನ್ನಿ ಹೋಗೋಣ ಹಾಗಾದರೆ ಎಂದು ಅವನ ಕೈ ಹಿಡಿದು ಹೊರಟು ನಿಂತಳು. ಇರು ಒಂದು ನಿಮಿಷ ಎಂದು ಅವಳು ಹಿಡಿದ ಕೈ ಬಿಡಿಸಿಕೊಂಡ ಕೃಷ್ಣ ಕಾಫಿಯ ದುಡ್ಡು ಕೊಟ್ಟು ಅವಳ ಜೊತೆ ಪಾರ್ಕಿಂಗ್ ಹತ್ತಿರ ಬಂದ. ನೀನು ಕಾರ್ ತಗೊಂಡು ನಮ್ಮನೆ ಹತ್ತಿರ ಇರೋ ಗ್ರೌಂಡ್ಗೆ ನಡಿ. ನಾನು ಅಲ್ಲೇ ಬರ್ತೀನಿ. ನಿನಗೆ 1 ಅವರ್ ಬೈಕ್ ಕಲಿಸಿ ನಮ್ಮನೆಯಲ್ಲೇ ಟೀ ಮಾಡಿಕೊಡ್ತೀನಿ, ಕುಡಿದು ಹೋಗುವಂತೆ ಎಂದ. ನನ್ನ ಪ್ಲ್ಯಾನ್ ಜೊತೆ ಇನ್ನೊಂದು ಪ್ಲ್ಯಾನ್ ನಿಮ್ಮದು. ಇರಲಿ, ಓಕೆ ಎಂದು ತನ್ನ ಕಾರ್ ಹತ್ತಿರ ನಡೆಯಲು ತಿರುಗಿದಳು. ಶ್ರೀ ಕರೆದವನ ಸಂಕಟವಿನ್ನೂ ಮುಗಿದಿರಲಿಲ್ಲ. ಮನದಲ್ಲಿನ ಮಾತುಗಳನ್ನು ಅವಳಿಗೆ ಹೇಳಲೆಂದೇ ಕರೆದ. ಅವ ಶ್ರೀ ಎಂದು ಕರೆದಾಗಲೆಲ್ಲ ಮೈಮರೆಯುವ ಹುಡುಗಿ ಅವನತ್ತ ತಿರುಗಿ ನಿಂತಳು. ನನಗೆ ನಿನ್ನ ಕೋಪ ಸಹಿಸೋಕ್ಕಾಗೋಲ್ಲ ಶ್ರೀ. ಕೋಪ ಬಂದರೆ ಒಂದೇಟು ಹೊಡೆದು ಕೋಪ ತೀರಿಸ್ಕೊಂಡ್ಬಿಡು. ಆದರೆ ನನ್ನ ಜೊತೆ ಮಾತಾಡದೆ, ನನ್ನ ಕಣ್ಣಿಗೆ ಕಾಣದೆ ಇರಬೇಡ. ನೀನು ಇಲ್ದಿದ್ದಾಗ ನಾನು ಒದ್ದಾಡೋ ರೀತಿ ನನಗೆ ತುಂಬ ಹಿಂಸೆ ಆಗುತ್ತೆ. ಎಷ್ಟು ಅಂದರೆ ಈ ಜಗತ್ತೇ ಬೇಡ ಅನ್ನೋ ಅಷ್ಟು. ಪ್ರೀತಿಯಿಂದ ಹೇಳಿದವನ ಮಾತು ಕೇಳಿ ಅವಳಿಗೆ ಅನಿಸಿತು ತಾನು ಕೊಂಚ ಜಾಸ್ತಿಯೇ ಕೋಪ ಮಾಡಿಕೊಂಡಳೆಂದು. ಆದರೂ ಅದನ್ನು ತೋರಿಸಿಕೊಳ್ಳದೆ, ನೀವು ಬೇರೆ ಹುಡುಗಿರ ಜೊತೆ ಮಾತಾಡಿದಾಗ ನನ್ನ ಕೋಪ ಜಾಸ್ತಿನೇ ಆಗೋದು ಸರ್ ಎಂದಳು ಅವನ ಮುಂದೆ 2 ಹೆಜ್ಜೆ ಬಂದು. ನಿನ್ನ ಬಿಟ್ಟು ಬೇರೆ ಯಾರೂ ಬೇಡ ನನಗೆ. ಥ್ಯಾಂಕ್ ಯು ಆ್ಯಂಡ್ ಸಾರಿ ಸರ್. ನಡೀರಿ ಈಗ ಹೋಗೋಣ, ಇಲ್ಲೇ ತಡ ಮಾಡಬೇಡಿ ಎಂದು ಅವನನ್ನು ಅಲ್ಲಿಂದ ಹೊರಡಿಸಿ ತಾನು ಕಾರ್ ಹತ್ತಿದಳು. ತಾನು ಪ್ರೀತಿಸಿದ್ದ ತನ್ನ ಅತ್ತೆಯ ಮಗಳೇ ತನಗೆ ಸಿಕ್ಕಿದ್ದಾಳೆ. ತಾನೀಗ ಅವಳನ್ನೇ ಪ್ರೀತಿಸುತ್ತಿದ್ದಾನೆಂದು ಕೃಷ್ಣ ತನ್ನ ಕುಟುಂಬಕ್ಕೆ ಹೇಳಿರಲೇ ಇಲ್ಲ. ವಿಷ್ಣು ತಾತ ಕರೆ ಮಾಡಿ ಮಾತನಾಡಿದರೂ ತಾವು ಮಾಡುತ್ತಿರುವ ಪತ್ತೇದಾರಿಯ ಬಗ್ಗೆ ಕೃಷ್ಣನಿಗೆ ಹೇಳಲೇ ಇಲ್ಲ. ಕೃಷ್ಣನೂ ಈಗಲೇ ತನ್ನ ಕುಟುಂಬಕ್ಕೆ ಶ್ರೀನಿಕಾಳ ಬಗ್ಗೆ ಗೊತ್ತಾಗುವುದು ಬೇಡವೆಂದು ಎಲ್ಲವನ್ನೂ ಮುಚ್ಚಿಟ್ಟ. ಶ್ರೀನಿಕಾಳು ಕೂಡ ತನ್ನ ಪ್ರೀತಿಯ ಬಗ್ಗೆ ಮನೆಯಲ್ಲಾಗಲಿ, ತನ್ನ ಮುದ್ದಿನ ಅಕ್ಕ ವರ್ಣಿಕಾಳಿಗಾಗಲಿ, ತನ್ನ ನೆಚ್ಚಿನ ಸ್ನೇಹಿತ ಸುಶಾಂತ್ಗಾಗಲಿ ಹೇಳಿರಲೇ ಇಲ್ಲ. ಕೃಷ್ಣ ತನ್ನ ಅತ್ತೆ ಮಾವನ ಬಗ್ಗೆ ತಿಳಿದುಕೊಳ್ಳುವ ಯೋಚನೆ ಮಾಡಿದ್ದನಾದರೂ ಅವರ ಬಗ್ಗೆ ತಿಳಿದುಕೊಳ್ಳುವ ಸಂದರ್ಭವಿನ್ನೂ ಬಂದಿರಲಿಲ್ಲ. ಸಮಯವೂ ಸಿಕ್ಕಿರಲಿಲ್ಲ. ಎಲ್ಲವೂ ಇನ್ನೂ ಮಸುಕಾಗಿಯೇ ಇತ್ತು. ಬೆಳಕಿಗೆ ಬರಬೇಕೆಂದರೆ ದಿನಗಳಿನ್ನೂ ಸಾಗಬೇಕಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.